ಇದು ಕೇವಲ ಮಣ್ಣಿನ ದಿಬ್ಬವಲ್ಲ, ಇದು ಸಾವಿರ ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಕೋಟೆ. ಇಂದು ಬೆಂಗಳೂರಿನ ವೇಗದ ಬೆಳವಣಿಗೆಯ ನಡುವೆ ಮರೆತು ಹೋಗಿರುವ ಸ್ಥಳವೇ ಬೇಗೂರಿನ ಕೋಟೆ. ನಾವಿಂದು ಕಾಣುತ್ತಿರುವ ಅಪಾರ್ಟ್ಮೆಂಟ್ಗಳು, ರಸ್ತೆಗಳು, ವಾಹನಗಳ ಸದ್ದು ಇವೆಲ್ಲವೂ ಬರಲು ಹಲವು ಶತಮಾನಗಳ ಮುಂಚೆಯೇ ಇಲ್ಲಿ ಒಂದು ಪ್ರಮುಖ ಆಡಳಿತ ಕೇಂದ್ರವಿತ್ತು. ಬನ್ನಿ, ಸಾವಿರ ವರ್ಷಗಳ ಹಿಂದಿನ ಬೇಗೂರಿನೊಳಗೆ ಪ್ರಯಾಣ ಮಾಡೋಣ. ಇಂದಿನ ಬೇಗೂರು ಒಂದು ನಗರದ ಭಾಗವಾಗಿ ಕಾಣಬಹುದು, ಆದರೆ ಇತಿಹಾಸದಲ್ಲಿ ಈ ಪ್ರದೇಶವನ್ನು ಬೆಂಪೂರು, ವೆಪ್ಪೂರು, ಬೇಹೂರು ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಕ್ರಿಸ್ತಶಕ 517ರ ತಾಮ್ರ ಶಾಸನದಲ್ಲೇ ಈ ಪ್ರದೇಶದ ಉಲ್ಲೇಖ ದೊರೆಯುತ್ತದೆ. ನಂತರ ಪಶ್ಚಿಮ ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಸಾಮ್ರಾಜ್ಯದ ಆಡಳಿತದಲ್ಲಿ ಬೇಗೂರು ತನ್ನ ಮಹತ್ವವನ್ನು ಉಳಿಸಿಕೊಂಡಿತ್ತು. ಒಂದು ಕಾಲದಲ್ಲಿ ಇದು ಬೆಂಪೂರು ನಾಡು ಎಂಬ ಆಡಳಿತ ಕೇಂದ್ರವಾಗಿತ್ತು. ಇಲ್ಲಿಂದಲೇ ಸುತ್ತಮುತ್ತಲಿನ ಗ್ರಾಮಗಳ ಆಡಳಿತ ನಡೆಯುತ್ತಿತ್ತು. ಇತಿಹಾಸಕಾರರ ಅಭಿಪ್ರಾಯದಂತೆ ಈ ಕೋಟೆಯ ಮೂಲ ನಿರ್ಮಾಣವು ಸುಮಾರು 9ನೇ ಅಥವಾ 10ನೇ ಶತಮಾನದಲ್ಲಿ ನಡೆದಿರಬಹುದು. ಗಮನಿಸಬೇಕಾದ ವಿಷಯ ಏನೆಂದರೆ, ಕರ್ನಾಟಕದ ಬಹುತೇಕ ಕೋಟೆಗಳು ಬೆಟ್ಟಗಳ ಮೇಲೆ ನಿರ್ಮಾಣವಾಗಿವೆ, ಆದರೆ ಬೇಗೂರು ಕೋಟೆಯನ್ನು ಸಮತಟ್ಟಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇದರಿಂದ ಸಂಶೋಧಕರು ಇದು ಕೇವಲ ಯುದ್ಧಕ್ಕಾಗಿ ಕಟ್ಟಿದ ಕೋಟೆಯಲ್ಲ, ಬದಲಾಗಿ ಇಲ್ಲಿನ ಆಡಳಿತ, ಜನವಸತಿ ಮತ್ತು ದೇವಾಲಯಗಳ ರಕ್ಷಣೆಗೆ ನಿರ್ಮಿಸಲಾದ ಕೋಟೆಯಾಗಿರಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಒಂದು ಕಾಲದಲ್ಲಿ ಈ ಕೋಟೆ ಸುಮಾರು 1.4 ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವೃತ್ತಾಕಾರವಾಗಿ ಹರಡಿಕೊಂಡಿತ್ತು. ಈ ಕೋಟೆಯ ಗೋಡೆಗಳನ್ನು ಮಣ್ಣು ಮತ್ತು ಕಲ್ಲಿನ ಫಲಕಗಳಿಂದ ನಿರ್ಮಿಸಲಾಗಿತ್ತು. 1850ರವರೆಗೆ ಈ ಕೋಟೆಯ ಕಲ್ಲಿನ ಗೋಡೆಗಳು ಅಸ್ತಿತ್ವದಲ್ಲಿದ್ದವು ಎಂದು ದಾಖಲೆಗಳು ತಿಳಿಸುತ್ತವೆ. ಆದರೆ ಕಾಲಕ್ರಮೇಣ ಸ್ಥಳೀಯರು ಅವರ ಕಟ್ಟಡ ನಿರ್ಮಾಣಕ್ಕಾಗಿ ಈ ಕಲ್ಲುಗಳನ್ನು ಬಳಸಿದರು. ಇಂದು ಆ ಭವ್ಯ ಗೋಡೆಗಳ ಬದಲಿಗೆ ಮಣ್ಣಿನ ದಿಬ್ಬಗಳು ಮಾತ್ರ ಉಳಿದಿವೆ. ಕೋಟೆಯೊಳಗೆ ಕಾಣುವ ಈ ಪ್ರಾಚೀನ ಬಾವಿ ಕೂಡ ವಿಶೇಷವಾಗಿದೆ. ಇದು ಕೇವಲ ನೀರಿನ ಮೂಲವಲ್ಲ, ಯುದ್ಧ ಅಥವಾ ಮುತ್ತಿಗೆಯ ಸಂದರ್ಭದಲ್ಲಿಯೂ ಕೋಟೆಯೊಳಗಿನ ಜನರಿಗೆ ನೀರಿನ ಕೊರತೆಯಾಗದಂತೆ ನಿರ್ಮಿಸಲಾದ ಪ್ರಮುಖ ವ್ಯವಸ್ಥೆಯಾಗಿತ್ತು. ಇಂದಿಗೂ ಈ ಬಾವಿ ಆ ಕಾಲದ ಯೋಜನಾಬದ್ಧ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ. ಈ ಕೋಟೆಯೊಳಗೆ ಇಂದಿಗೂ 2 ಪುರಾತನವಾದ ದೇವಾಲಯಗಳು ಕಂಡುಬರುತ್ತವೆ. ಇಂದಿಗೂ ಈ ದೇವಾಲಯಗಳು ಸುಸ್ಥಿತಿಯಲ್ಲಿವೆ, ಅದೇ ಖುಷಿಯ ವಿಚಾರ. ಒಂದು ಕಾಶಿ ವಿಶ್ವೇಶ್ವರ ದೇವಾಲಯ, ಮತ್ತೊಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಇವು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲ, ಬೇಗೂರಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಭಾಗಗಳಾಗಿವೆ. ದುರದೃಷ್ಟವತ್ ಈ 2 ದೇವಾಲಯಗಳನ್ನು ಯಾವ ರಾಜ ಅಥವಾ ಯಾವ ಅಧಿಕಾರಿಯು ನಿರ್ಮಿಸಿದನು ಎಂಬುದನ್ನು ತಿಳಿಸುವ ಶಾಸನಗಳು ಇದುವರೆಗೂ ಪತ್ತೆಯಾಗಿಲ್ಲ. ಆದ್ದರಿಂದ ಇವುಗಳ ನಿರ್ಮಾತೃ ಯಾರು ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ದೇವಾಲಯಗಳ ವಾಸ್ತುಶೈಲಿ, ಕಲ್ಲಿನ ಕೆತ್ತನೆಗಳು, ಗರ್ಭಗುಡಿಯ ವಿನ್ಯಾಸ ಮತ್ತು ನಿರ್ಮಾಣದ ಲಕ್ಷಣಗಳನ್ನು ಅಧ್ಯಯನ ಮಾಡಿದ ಇತಿಹಾಸಕಾರರು ಈ ದೇವಾಲಯಗಳು ಚೋಳರ ಕಾಲದಲ್ಲಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಜೀರ್ಣೋದ್ಧಾರಗೊಂಡು ವಿಸ್ತರಿಸಲ್ಪಟ್ಟಿರಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಇಂದಿಗೂ ಈ ದೇವಾಲಯಗಳ ಗೋಡೆಗಳು, ಕಂಬಗಳು ಮತ್ತು ವಾಸ್ತುಶಿಲ್ಪ ಆ ಕಾಲದ ಕಲಾತ್ಮಕ ಪರಂಪರೆಯನ್ನು ನಮಗೆ ಪರಿಚಯಿಸುತ್ತದೆ. ಈ ದೇವಾಲಯಗಳು ಬೇಗೂರು ಕೋಟೆ ಕೇವಲ ರಕ್ಷಣಾ ಕೋಟೆಯಾಗಿದೆ, ಧಾರ್ಮಿಕ ಮತ್ತು ಆಡಳಿತ ಕೇಂದ್ರವಾಗಿಯೂ ನಿರ್ವಹಿಸುತ್ತಿತ್ತು ಎಂಬುದಕ್ಕೆ ಪ್ರಮುಖ ಸಾಕ್ಷಿಗಳಾಗಿವೆ. ನಮಗೆ ಹಳಗನ್ನಡದಲ್ಲಿ ಬರೆದಂತಹ ಕೆಲವೊಂದು ಸಾಲುಗಳು ಸಿಗುತ್ತವೆ. ಇವು ಬಹುಶಃ ಈ ಕೋಟೆಯನ್ನು ಕಟ್ಟಿಸಿರುವಂಥ ವ್ಯಕ್ತಿಯ ಹೆಸರುಗಳು ಇರಬಹುದು. ಬೇಗೂರು ಕೋಟೆಯೊಳಗೆ ಕಾಲಿಟ್ಟಾಗ ಕೇವಲ ಕೋಟೆಯ ಅವಶೇಷಗಳಷ್ಟೇ ಅಲ್ಲ, ಕರ್ನಾಟಕದ ಜೈನ ಇತಿಹಾಸಕ್ಕೆ ಸಂಬಂಧಿಸಿದ ಅಪರೂಪದ ಶಾಸನವೂ ಕಾಣಸಿಗುತ್ತದೆ. ಇದು ಗಂಗರ ಸಾಮಂತ ನಾಗತರನ ಮಗಳಾದ ತೊಂಡಬ್ಬೆಯ ಸನ್ಯಾಸನ ಶಾಸನ. ಸುಮಾರು ಕ್ರಿಸ್ತಶಕ 900ರಲ್ಲಿ ಈ ಶಾಸನದಲ್ಲಿ ತೊಂಡಬ್ಬೆಯು ಜೈನ ಧರ್ಮದ ಸನ್ಯಾಸನ ಅಥವಾ ಸಲ್ಲೇಖನ ವ್ರತ ಆಚರಿಸಿ ದೇಹತ್ಯಾಗ ಮಾಡಿದ ವಿಷಯ ದಾಖಲಿಸಲಾಗಿದೆ. ಶಾಸನದ ಮೇಲ್ಭಾಗದಲ್ಲಿ ತೊಂಡಬ್ಬೆ ಪದ್ಮಾಸನದಲ್ಲಿ ಧ್ಯಾನಸ್ಥಳಾಗಿ ಕುಳಿತಿರುವ ಶಿಲ್ಪವಿದ್ದು, ಆಕೆಯ 2 ಬದಿಗಳಲ್ಲಿ ಸೇವಕಿಯರ ಆಕೃತಿಗಳನ್ನು ಕೆತ್ತಲಾಗಿದೆ. ಇದು ಬೇಗೂರಿನಲ್ಲಿ ಜೈನ ಧರ್ಮಕ್ಕೂ ಮಹತ್ವದ ಸ್ಥಾನವಿತ್ತು ಎಂಬುದಕ್ಕೆ ಅಪರೂಪದ ಪುರಾವೆಯಾಗಿದೆ. ನನ್ನ ಅನಿಸಿಕೆಯ ಪ್ರಕಾರ ಈಕೆ ಸನ್ಯಾಸನ ವ್ರತ ತಗೊಳ್ಳಲು ಕಾರಣ ಈಕೆಯ ಗಂಡ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದ್ದು ಇರಬಹುದು. ಇದು ಏಕೆ ಎಂದು ನಾಗೇಶ್ವರ ದೇವಾಲಯದ ಬಗ್ಗೆ ಹೇಳುವಾಗ ನಾನು ನಿಮಗೆ ಹೇಳ್ತೀನಿ. ಈ ಕೋಟೆಯಿಂದ ಕೆಲವೇ ದೂರದಲ್ಲಿ ಬೇಗೂರಿನ ಪ್ರಸಿದ್ಧ ಪಂಚಲಿಂಗೇಶ್ವರ ಅಥವಾ ನಾಗೇಶ್ವರ ದೇವಾಲಯವಿದೆ. ಈ ದೇವಾಲಯದ ಮೂಲ ನಿರ್ಮಾಣ ಪಶ್ಚಿಮ ಗಂಗರ ಕಾಲಕ್ಕೆ ಸೇರಿದೆ. ನಂತರ ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಇದರ ವಿಸ್ತರಣೆ ಮಾಡಿದರು. ಇಲ್ಲಿನ ಶಾಸನವೊಂದರ ಪ್ರಕಾರ ಗಂಗರ ಸಾಮಂತ ನಾಗತರನ ಬಗ್ಗೆ ಅಮೂಲ್ಯ ಮಾಹಿತಿ ನೀಡುತ್ತದೆ. ಅದರ ಪ್ರಕಾರ ನಾಗತರನು ಬೀರಮರ್ಮನನ್ನು ಸೋಲಿಸಿ ಬೆಂಪೂರಿನಲ್ಲಿ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದನು. ದೇವಾಲಯದ ಪೂಜೆ ಮತ್ತು ನಿರ್ವಹಣೆಗಾಗಿ ಭೂಮಿ ಮತ್ತು ದಾನಗಳನ್ನು ನೀಡಿದನು.
ಈ ವೀರಗಲ್ಲು ಬೇಗೂರಿನ ಅತ್ಯಂತ ಅಪರೂಪದ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಇತಿಹಾಸದ ಪ್ರಕಾರ ಇದು ಗಂಗರ ಸಾಮಂತ ನಾಗತರನ ಮಗಳು ತೊಂಡಬ್ಬೆಯ ಪತಿಯ ನೆನಪಿಗಾಗಿ ಸ್ಥಾಪಿಸಲಾದ ವೀರಗಲ್ಲು. ಆದರೆ ಈ ಶಾಸನವು ಕಾಲದ ಹೊಡೆತಕ್ಕೆ ಸಿಲುಕಿ ಬಹಳಷ್ಟು ಹಾಳಾಗಿರುವುದರಿಂದ ಅದರ ಸಂಪೂರ್ಣ ಪಠ್ಯ ಇಂದು ಉಳಿದಿಲ್ಲ. ಉಳಿದಿರುವ ಸಾಲುಗಳಲ್ಲಿ ನಾಗತರನ ಮಗಳ್ ತೊಂಡಬ್ಬೆಯು ಎಂಬ ಪದಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅದರ ನಂತರ ಕರ್ತವ್ಯವೇಳಗಂಡಂ ಸತ್ತಂ ಎಂಬ ಉಲ್ಲೇಖವೂ ಇದೆ. ಈ ಮಾಹಿತಿಯನ್ನು ಆಧರಿಸಿ ತೊಂಡಬ್ಬೆಯ ಪತಿಯು ಕತ್ತಿಯಿಂದ ನಡೆದ ಹಿಂಸಾತ್ಮಕ ಘಟನೆಯಲ್ಲಿ ಮರಣ ಹೊಂದಿದ್ದಾನೆ ಎಂದು ಅಧ್ಯಯನಕಾರರು ಅಭಿಪ್ರಾಯಪಡುತ್ತಾರೆ. ಆದ್ದರಿಂದಲೇ ನಾನು ಹೇಳಿದ್ದು, ತೊಂಡಬ್ಬೆಯು ಸನ್ಯಾಸನ ಅಥವಾ ಸಲ್ಲೇಖನ ವ್ರತವನ್ನು ಆಚರಿಸಿ ದೇಹತ್ಯಾಗ ಮಾಡಿದ್ದು ತನ್ನ ಗಂಡ ಸತ್ತ ಕಾರಣಕ್ಕಾಗಿ ಎಂದು. ಇದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿಲ್ಲ, ಇದು ನನ್ನ ಅಭಿಪ್ರಾಯ ಅಂತ. ದೇವಾಲಯದ ಆವರಣದಲ್ಲಿ ದೊರೆತಿರುವ ಒಂದು ವೀರಗಲ್ಲಿನ ಶಾಸನದಲ್ಲಿ ಇಡೀ ಬೆಂಗಳೂರು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದೆ. ಏಕೆಂದರೆ ಅದರಲ್ಲಿರುವ ಬೆಂಗಳೂರು ಕಾಳಗ ಎಂಬ ಪದವೇ ಬೆಂಗಳೂರು ಹೆಸರಿನ ಅತ್ಯಂತ ಹಳೆಯ ಲಿಖಿತ ಉಲ್ಲೇಖವಾಗಿದೆ. ಸುಮಾರು 1000 ವರ್ಷಗಳ ಹಿಂದೆ ಕೆತ್ತಲಾದ ಈ ಶಾಸನ ಇಂದಿಗೂ ಬೆಂಗಳೂರಿನ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಈ ಪಂಚಲಿಂಗೇಶ್ವರ ಅಥವಾ ಸೋಮೇಶ್ವರ ದೇವಾಲಯ ಮತ್ತು ಇಲ್ಲಿರುವ ಎಲ್ಲ ವೀರಗಲ್ಲುಗಳ ಸಂಪೂರ್ಣ ವಿವರಣೆಯನ್ನು ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ. ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಹೋಗಿ ನೋಡಿ. ಒಂದು ಕಾಲದಲ್ಲಿ ಬೇಗೂರು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಆದರೆ ಇಂದು ಅದರ ಸುತ್ತ ಎತ್ತರದ ಅಪಾರ್ಟ್ಮೆಂಟ್ಗಳು ಬೆಳೆದಿವೆ. ಬೇಗೂರಿನ ಜಲಮೂಲಗಳು ಕೊಚ್ಚೆ ನೀರಾಗಿವೆ. ಅವೇ ಆ ಬೇಗೂರಿನ ಕೆರೆಗೆ ಹೋಗಿ ಸೇರುತ್ತಿವೆ. ಬೇಗೂರಿನ ರಸ್ತೆಯ ಅಕ್ಕಪಕ್ಕ ಕಸದ ರಾಶಿಯೇ ತುಂಬಿದೆ. ನಗರೀಕರಣದ ವೇಗದಲ್ಲಿ ಕೋಟೆಯ ಬಹುಭಾಗ ಕಣ್ಮರೆಯಾಗಿದೆ. ಒಂದು ಕಾಲದಲ್ಲಿ ಕೋಟೆಯ ಹೆಮ್ಮೆಯಾಗಿದ್ದ ಗೋಡೆಗಳು ಇಂದು ಉಳಿದಿಲ್ಲ. ಇತಿಹಾಸವನ್ನು ಒತ್ತಿದ್ದ ಸ್ಥಳಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಬೇಗೂರು ಕೋಟೆ ಕೇವಲ ಒಂದು ಹಳೆಯ ಕಟ್ಟಡವಲ್ಲ, ಇದು 1000 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಜೀವಂತ ದಾಖಲೆ. ಈ ಮಣ್ಣಿನ ದಿಬ್ಬಗಳು, ಈ ಬಾವಿ, ಈ ದೇವಾಲಯಗಳು ಇವೆಲ್ಲವೂ ನಮ್ಮ ಭೂತಕಾಲದ ಮೌನ ಸಾಕ್ಷಿಗಳು. ಇತಿಹಾಸವನ್ನು ಉಳಿಸುವುದು ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಮುಂದಿನ ಬಾರಿ ನೀವು ಬೇಗೂರಿಗೆ ಬಂದಾಗ ಕೇವಲ ಒಂದು ಕೋಟೆಯನ್ನು ನೋಡಬೇಡಿ, 1000 ವರ್ಷಗಳ ಹಿಂದಿನ ಬೆಂಗಳೂರಿನ ಮೊದಲ ಅಧ್ಯಾಯವನ್ನು ನೋಡಿ. ಇತಿಹಾಸವನ್ನು ತಿಳಿಯೋಣ, ಪರಂಪರೆಯನ್ನು ಉಳಿಸೋಣ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.